ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಗೋಸ್ಕರ ಜಟಾಪಟಿ ಜೋರಾಗ್ತಾ ಇದೆ. ಕಾದಾಟ ನಿಲ್ಲದಂತಹ ಪರಿಸ್ಥಿತಿ ಇದೆ. ಇದರ ನಡುವೆ ಮಹತ್ವ ಪಡ್ಕೊಳ್ತಾ ಇರೋದು ಇವತ್ತು ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷರ ಆಗಮನ. ಮಧ್ಯಾಹ್ನ 3 ಗಂಟೆ ಬಳಿಕ ಬೆಂಗಳೂರಿನತ್ತ ಎಐಸಿಸಿ ಅಧ್ಯಕ್ಷರು ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ. ಸಂಪುಟ ಪುನಾರಚನೆ ಕುರ್ಚಿ ಕದನದ ಬಗ್ಗೆ ಇದೀಗ ತೀವ್ರವಾದಂತ ಕುತೂಹಲ ಏರ್ಪಡ್ತಾ ಇದೆ. ಡಿಸೆಂಬರ್ ಮೊದಲ ವಾರದಲ್ಲೇ ಸಂಪುಟ ಪುನಾರಚನೆ ಆಗುತ್ತಾ? ಸಂಪುಟ ಪುನಾರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಡೆಲ್ಲಿಗೆ ಹೋಗಿ ಎಐಸಿಸಿ ಅಧ್ಯಕ್ಷರನ್ನ ಮೀಟ್ ಕೂಡ ಮಾಡಿ ಬಂದಿದ್ರು. ಆ ಬೆನ್ನಲ್ಲೇ ಇದೀಗ ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿಗೆ ಬರ್ತಾ ಇದ್ದಾರಲ್ಲ, ಇದು ಅನೇಕ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿಗೆ ಬಂದು ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಹಾಗಾದ್ರೆ ಡಿಸೆಂಬರ್ ಮೊದಲ ವಾರದಲ್ಲಿಯೇ ಸಂಪುಟ ಪುನಾರಚನೆ ಆಗತ್ತಾ? ರೀಶಫಲ್, ಕ್ಯಾಬಿನೆಟ್ ರೀಶಫಲ್, ಎಕ್ಸ್ಪ್ಯಾನ್ಷನ್ ಅಂತಾದ್ರೆ, ವಿಸ್ತರಣೆ ಅಂತಾದ್ರೆ ಯಾರು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರ ಕುರ್ಚಿಗೇನು ಕುತ್ತು ಬರೋದಿಲ್ಲ. ಬಟ್ ಇದೀಗ ಪುನಾರಚನೆ ರೀಶಫಲ್ ಮಾಡ್ತಾ ಇರೋದ್ರಿಂದಾಗಿ ಯಾರಿಗೆ ಕೋಕ್ ಯಾರಿಗೆ ಮಣೆ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಯಾರಿಗೆ ಕೋಕ್ ಕೊಡ್ತಾರಲ್ಲ ಅವರನ್ನ ಶಮನ ಮಾಡುವಂತ ಪ್ರಯತ್ನ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೊಂದು ಚಾಲೆಂಜ್ ಆಗುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇರೋದು. ರೂಪೇಶ್, ವೆರಿ ಗುಡ್ ಮಾರ್ನಿಂಗ್. ರಾಜ್ಯದಲ್ಲಿ ಕುರ್ಚಿ ಕಾದಾಟ, ಸಂಪುಟ ಪುನಾರಚನೆ ಅನ್ನುವಂಥ ಬಸ್ಸಲ್ಲಿ ನಾವು ಒಂದು ಸೀಟ್ ಹಿಡ್ಕೊಳ್ಬೇಕು ಅಂತ ಹೇಳಿ ಮಾಡ್ತಿರುವ ಕಸರತ್ತುಗಳು, ಇದರ ನಡುವೆ ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿಗೆ ಬರ್ತಾ ಇದ್ದಾರಲ್ಲ, ಸೊ ಸಂಪುಟ ಪುನಾರಚನೆ ಫಿಕ್ಸು ಅಂತ ಕನ್ಸಿಡರ್ ಮಾಡ್ಬೋದಾ ಇದನ್ನ? ಪ್ರಜ್ವಲ್, ಈಗ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋದಾಗ ನಾನು ರಾಹುಲ್ ಗಾಂಧಿ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಹೀಗಾಗಿ ಈಗ ಸಿಎಂ ಕೂಡ ಒಂದು ಆಶಾಭಾವನೆ, ಯಾಕಂತ ಹೇಳಿದ್ರೆ ಈಗ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ದಾರೆ. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿರುವಂತ ಕಾರಣ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗಬಹುದು ಅಂತ ಆಶಾಭಾವನೆ ಸಿಎಂ ಸಿದ್ದರಾಮಯ್ಯ ಇದೆ. ಇವತ್ತು ಮತ್ತೆ ಈಗ ರಾಜ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಿರೋದ್ರಿಂದ ಇಲ್ಲಿಗ ಆ ಒಂದು ಚರ್ಚೆಗಳನ್ನ ಮಾಡಬಹುದು ಅಥವಾ ಸಂಪುಟ ವಿಸ್ತರಣೆ ಗ್ರೀನ್ ಸಿಗ್ನಲ್ ಸಿಗಬಹುದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಒತ್ತಡ ಹಾಕ್ತಾ ಇರೋದು ಹೇಗಿದೆ ಅಂತ ಹೇಳಿದ್ರೆ, ಈ ಸದನದ ಒಳಗಡೆನೆ ಈ ಸಂಪುಟ ವಿಸ್ತರಣೆ ಆಗ್ಬಿಡ್ಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಭಾವಿಸ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಕೂಡ ಅದನ್ನ ಹೇಳಿದೆ, ನಿಮ್ಗೆ ಯಾವಾಗ ಅಗತ್ಯ ಅನ್ಸುತ್ತೋ ಆವಾಗ ಸಂಪುಟ ವಿಸ್ತರಣೆ ಮಾಡಿ ಅಂತ ಹೇಳಿ. ಸದ್ಯಕ್ಕೆ ಇರ್ತಕ್ಕಂಥದ್ದು ಸಂಪುಟ ವಿಸ್ತರಣೆ ಅಂತ ಹೇಳಿದ್ರೆ ಕೇವಲ ಎರಡು ಸ್ಥಾನಗಳು. ಯಾಕಂತ ಹೇಳಿದ್ರೆ ನಾಗೇಂದ್ರ ಅವರ KN ರಾಜಣ್ಣ ಅವರು ತೆರವಾಗಿರತಕ್ಕಂಥ 2 ಸ್ಥಾನ. ಆದ್ರೆ ಸಂಪುಟ ಪುನರಚನೆ ಅಂತ ಹೇಳಿದ್ರೆ ಸಾಕಷ್ಟು ಸ್ಥಾನಗಳು ಅದಲು ಬದಲಾಗುತ್ತೆ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನ ಸಚಿವರುಗಳಿಗೂ ಕೂಡ ಕೋಕ್ ಕೊಟ್ಟು ಮತ್ತೆ ಒಂದಿಷ್ಟು ಜನರನ್ನ, ಹಿರಿಯರನ್ನ, ಒಂದಿಷ್ಟು ಪ್ರಭಾವಿಗಳನ್ನ ಸಂಪುಟಕ್ಕೆ ಕರೆದುಕೊಳ್ಳುವಂತ ಪ್ಲಾನ್ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ಒಂದು ಈಗ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಫುಲ್ ಸ್ಟಾಪ್ ಇಡ್ತಾರ, ಅದು ಈ ಚರ್ಚೆ ಆಗ್ತಾ ಇದೆಯಲ್ಲ, ಒಂದು ಕ್ಲಾರಿಟಿ ಅಂತೂ ಕೊಡ್ಬೋದು. ಯಾಕಂತ ಹೇಳಿದ್ರೆ ಈಗ ಸದನದ ಒಳಗೆ ಸಂಪುಟ ಪುನರಚನೆ ಆಗೋದು ಕಷ್ಟ ಅಂತೇಳಿ ಹೇಳಿದ್ರು ಕೂಡ ಯಾವಾಗ ಆಗತ್ತೆ, ಜನವರಿಯಲ್ಲಿ ಮಾಡ್ಬೇಕು, ಫೆಬ್ರವರಿ ಮಾಡ್ಬೇಕು, ಅಥವಾ ಮಾರ್ಚ್ ಬಳಿಕ ಬಜೆಟ್ ಅಧಿವೇಶನ ಆದ ಬಳಿಕ ಹೋಗಿ ಮಾಡ್ಬೇಕು ಅಂತೇಳಿ ಒಂದು ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಆ ಚರ್ಚೆಯ ಸಾರಾಂಶವನ್ನ ಸಿಎಂ ಸಿದ್ದರಾಮಯ್ಯ ಇವತ್ತು ಹೇಳುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಬರ್ತಿರೋದ್ರಿಂದ ಸಿಎಂ, DCM ಎಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಬಹುದು ಅಂತ ಹೇಳಲಾಗಿದೆ. ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.